ಜಗತ್ತಿನೊಳಗೆ ಇವತ್ತು ಎ ಐ ಬಂದ ನಂತರ ಎ ಐದೊಳಗೂ ಸಹಿತ ಆ ರೀತಿಯ ಸ್ಕಿಲ್ಲಂಗನ್ನು ನಾವು ಡೆವಲಪ್ ಮಾಡಿದಾಗ ಸ್ಕಿಲ್ ಅನ್ನಲಿಕ್ಕೆ ಕೌಶಲ್ಯ ಕರೆಕ್ಟ್ ಕೌಶಲ್ಯವನ್ನು ಡೆವಲಪ್ ಮಾಡಿದಾಗ ನಾವು ಒಂದು ಜಗತ್ತನ್ನು ಆಳ್ಬೋದು. ಭಾರತ ಇಟ್ ಆಲ್ಸೋ ಜನರೇಟ್ಸ್ ದಿ ಎಂಪ್ಲಾಯ್ಮೆಂಟ್. ಅಲ್ಟಿಮೇಟ್ಲಿ ಅದಕ್ಕೆ ಹ್ಯೂಮನ್ ಬ್ರೈನ್ ಬೇಕು. ಇಟ್ ಇಸ್ ನಾಟ್ ಹ್ಯೂಮನ್ ಬ್ರೈನ್ ಎ ಐದಿಂದ ಏನು ಮಾಡಿಸ್ತೀವಿ. ಸೊ ಆ ಹ್ಯೂಮನ್ ಬ್ರೈನ್ ನಮ್ದು ಎಂಥದ್ದು ಇರಬೇಕು. ಇದನ್ನು ಕಾಂಗ್ರೆಸ್ ಪಾರ್ಟಿ ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಾರ್ಟಿ ಈ ದೇಶದ ಜನ ಬಡವರಾಗೇ ಇರಬೇಕು, ಈ ದೇಶದ ಜನ ಅದೇ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರಬೇಕು, ಸರ್ಕಾರದ ಮೇಲೆ ಡಿಪೆಂಡ್ ಆಗಿರಬೇಕು, ಅವ್ರು ಕೊಡೋ ಯೋಜನೆಗಳಿಗೆ ಗ್ಯಾರಂಟಿ ತೊಗೊಂಡು ಅವ್ರಿಗೆ ಓಟ್ ಹಾಕಬೇಕು. ದಿಸ್ ಈಸ್ ದಿ ಕನ್ಸೆಪ್ಟ್. ಮೋದಿ ಕನ್ಸೆಪ್ಟ್ ಏನು, ಬಡವರಿಗೆ ಏನು ಕೊಡೋದು ಕೊಟ್ಟು. ಯಾಕಂದರೆ ನಮ್ಮ ಸರ್ಕಾರ ಮೋದಿಯವರು 2014 ಮೊದಲನೇ ಸರ್ತಿ ನಾವು ಅವ್ರನ್ನ ಇಲೆಕ್ಟ್ ಮಾಡಿದಾಗ ಹೇಳಿದರು, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದ ಸರ್ಕಾರ ಅಂತ ಹೇಳಿದರು. ಇವತ್ತಿಗೂ ಅದು ಇದೆ, ನೀವು ಇಂಟರ್ನೆಟ್ದಾಗ ನೋಡ್ಬೋದು. ಹೀಗಾಗಿ ಬಡವರನ್ನ ಎಂಪವರು ಮಾಡಬೇಕು. ನಾವು ಅವ್ರಿಗೆ ಏನು ಕೊಡೋದು ಕೊಡ್ತಾಯಿದ್ದೀವಿ. ನಾವು 5 kg ಧಾನ್ಯಗಳನ್ನು ಕೊಡ್ತಾಯಿದ್ವಿ. ಅದು ತಮ್ಮದೊಂದು ಬರ್ಕೋತಾರೆ ಇವರು, ಅನ್ನಭಾಗ್ಯ ಅಂತ. ಅತ್ಯಂತ ಅಯೋಗ್ಯರಿವರು ಅನ್ನಭಾಗ್ಯ ಅಂತ ಹೇಳ್ತಾ ಇದ್ದಾರೆ. 5 kg ಅಕ್ಕಿ ತಾವು ಕೊಡಬೇಕಾಗಿದ್ದವನು ಕೊಟ್ಟೇ ಇಲ್ಲ ಅವ್ರು ಇನ್ನೂ. ನಾವು ಕೊಡ್ತಾಯಿದ್ದೀವಿ. ಬಟ್ ಕೊಡೋದ್ರ ಜೊತೆಗೆ ಡೇಸ್ ಟು ಕಮ್ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇಲ್ಲ. ಅವರು ತಮ್ಮ ಕಾಲ ಮೇಲೆ ನಿಲ್ಬೇಕು, ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಯುವಕನು. ಆ ಕಾರಣದಿಂದ ಇವೆಲ್ಲ ಅವರಿಗೆ ಸ್ಕಿಲ್ಲಿಂಗ್ ಮಾಡಬೇಕು. ಅದಕ್ಕೆ ಎ ಐ ಸಮಿಟ್ ನಡೆದ್ರೆ ಎ ಐ ಸಮಿಟ್ ಟೀಕೆ ಮಾಡ್ತಾರೆ. ಮೋಸ್ಟ್ ನಾನ್ಸೆನ್ಸಿಕಲ್ ಅಪ್ರೋಚ್. ಕಾಂಗ್ರೆಸ್ ಪಾರ್ಟಿ ಇದರಿಂದ ಹಾಳಾಗಿ ಹೋಗಿದೆ. ಆದರೂ ಅವರಿಗೆ ಬುದ್ಧಿ ಇಲ್ಲದೆ ಈ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ಅಪ್ರಬುದ್ಧ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಏನಿದ್ದಾರೆ ರಾಹುಲ್ ಗಾಂಧಿ, ಅವ್ರ ಕಾರಣದಿಂದ ಇದಾಗ್ತಾಯಿದೆ. ಅವ್ರ ಗ್ಯಾರಂಟಿ ಹೆಂಗೆ ನಡೆದಿದೆ, 5 kg ಅಕ್ಕಿ ಕೊಡ್ತಾ ಇದ್ದಾರೆ ಹೇಳ್ರಿ. 5 kg ಅಕ್ಕಿ ಕೊಡ್ತಾರೆ, 5 kg ಅಕ್ಕಿ ಕೊಡ್ತಾರೆ. ಅದು ಮೋದಿ ಸರ್ಕಾರ. ಅದನ್ನೇ ಅನ್ನಭಾಗ್ಯ ಅಂತ ಬರ್ಕೋತಾರೆ. ನನ್ನ ಕಡೆ ಮೊನ್ನೆ ಮುನಿಯಪ್ಪನವರು ಬಂದಿದ್ದಾರೆ. ನಾನು ಕೇಳಿದೆ, ಏನು ರೀ ಯಾಕೆ ಕೊಡ್ತಾ ಇಲ್ಲ ಅಂತ. ಇಲ್ಲೆಲ್ಲ ನಾವು ಕಿಟ್ ಕೊಡ್ತೀವಿ. ಏನದು, ಯಾವ ಕಿಟ್ ಸರ್? ಇಂದಿರಾ ಕಿಟ್ ಕೊಡ್ತೀವಿ ಅಂತಾರೆ. ಶುರು ಮಾಡಿದ್ದಾರೆ. 3 ತಿಂಗಳಿಂದ ಬಂದಾಗ ಅದನ್ನು ಹೇಳಿದ್ದಾರೆ. 3 ತಿಂಗಳ ಮೊದಲು ನನಗೊಂದು ಭೇಟಿ ಮಾಡಿ ಹೋಗಿದ್ದಾರೆ. ಅವ್ರದ್ದೇನೋ ಒಂದಿಷ್ಟು ಇಶ್ಯೂ ಇದೆ, ಅದ್ರ ಸಂಬಂಧಿಸಿದಂತೆ ನನಗೆ ಭೇಟಿಯಾಗಿದ್ದರು. ಅವರು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನು ಇಶ್ಯೂನೋ ಅದನ್ನೂ ಹೇಳಿಬಿಡ್ತೇನೆ. ಮುನಿಯಪ್ಪನವರು ಈಸ್ ಎ ಗುಡ್ ಮ್ಯಾನ್. ಯಾಕಂದ್ರೆ ನಾನು ಅವ್ರ ಭಾಳ ವರ್ಷಗಳ ಕಾಲ ನಾನು ಅವರು ಒಟ್ಟಿಗೆ ಲೋಕಸಭಾ ಸದಸ್ಯರು ಇದ್ವಿ. ಆ ಟೈಮ್ದಲ್ಲಿ ಅವ್ರು ಕೇಂದ್ರದಲ್ಲಿ MOS ಮಂತ್ರಿನೂ ಆಗಿದ್ದರು. ನಾವು ಭೇಟಿ ಆಗ್ತಾಯಿದ್ವಿ. ಐ ಡೋಂಟ್ ಹ್ಯಾವ್ ಪರ್ಸ್ನಲಿ ಎನಿಥಿಂಗ್ ಅಗೇನ್ಸ್ಟ್ ಟು ಸೇ ಹಿಮ್. ಬಟ್ ಅವ್ರೇನು ಮಾಡ್ತಾಯಿದ್ರು, ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ನಮ್ಮ 5 kg ಅಕ್ಕಿಗೆ ಅನ್ನಭಾಗ್ಯ ಅಂತ ಕೊಡ್ತಿದ್ರು. ಕೇಂದ್ರ ಸರ್ಕಾರದ ಗೈಡ್ಲೈನ್ ಇದೆ. ಈ ಅಕ್ಕಿ ಭಾರತ ಸರ್ಕಾರದ್ದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿರೋದು. ಇದರ ಸಬ್ಸಿಡಿಯನ್ನು ಭಾರತ ಸರ್ಕಾರ ಭರಿಸ್ತದೆ ಅಂತ ಒಂದು ಚೀಟಿ ಕೊಡ್ಬೇಕು. ಅಂದರೆ 00. ಆ 00 ಯಾಕೆ ಅಂತಂದರೆ, ನಮ್ಮದು ಇಪಾಸ್ ಮಷಿನ್ ಇದೆ. ಆ ಇಪಾಸ್ ಮಷಿನ್ ಮೂಲಕ ಅದು ನಮಗೆ ಬರ್ತದೆ ಮಾಹಿತಿ. ಇವರು ಅದನ್ನು ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾವು ಕ್ವಶನ್ ಮಾಡಿದ್ವಿ. ಮತ್ತು ಅವ್ರದ್ದೇನು ಒಂದಿಷ್ಟು ನಾವು ಅವ್ರ ದುಡ್ಡು ನಾವು ಅಕ್ಕಿ ನಾವೇ ಕೊಟ್ಬಿಡ್ತೀವಿ ಭಾರತ ಸರ್ಕಾರ. ಉಳಿದೇನೋ ಅವ್ರದ್ದು ಇನ್ಸಿಡೆಂಟಲ್ ಚಾರ್ಜ್ ಇರ್ತದಲ್ಲ, ಅದನ್ನು ನಾವು ಕೊಟ್ಟಿರಲಿಲ್ಲ. ಯಾಕಂದರೆ ನೀವು ಸಿಸ್ಟಮ್ ಸರಿ ಮಾಡಿರಿ ಅಂತ ಅದನ್ನು ಕೇಳಕ್ಕೆ ಬಂದಿದ್ದರು. ಆಮೇಲೆ ಸಿಸ್ಟಮ್ ಸರಿ ಮಾಡಿದ್ವಿ ಅಂತ ಪ್ರೂಫ್ ತೊಗೊಂಬಂದಿದ್ರು. ನಾನು ಹೇಳಿದೆ, ಮತ್ತು ನೀವು ನನಗೆ ಮುನಿಯಪ್ಪನವ್ರು ಬಂದು 32 ರೂಪಾಯಿಗೆ ಅಕ್ಕಿ ಕೊಡ್ರಿ ಅಂತ 1.5 ವರ್ಷದಿಂದ ಕೇಳಿದರು. ಆವಾಗ ನಾನು ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡಿ 28 ರೂಪಾಯಿ ಮಾಡಿದ್ವಿ. 28 ರೂಪಾಯಿಗೆ ಕೊಡ್ತೀವಿ, ತೊಗೊಂಬಿಟ್ರೆ ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇದೆ ಅಂತ. ತೊಗೊಳ್ಳಿಲ್ಲ. ಆನಂತರ ಸ್ವಲ್ಪ ದಿವಸ ಬಿಟ್ಟು ಬಂದು ಕೇಳಿದರು. ಅದಾದ ನಂತರ ಬೇರೆ ರಾಜ್ಯದವರು ಬಂದರು. ಆವಾಗ ನಾವು ರಾಜ್ಯಗಳು ಕೊಡೋದಾದರೆ ನಾವು ಒಂದಿಷ್ಟು ಅದಕ್ಕೆ ಬೇರೆ ಮಾಡೋಣ ಅಂತ ನಮಗೆ ಕಾಸ್ಟ್ 40 ರೂಪಾಯಿ ಬೀಳ್ತದೆ, 41 ಚಿಲ್ಲರೇನೋ ಬೀಳ್ತದೆ. ನಾವು 22 ರೂಪಾಯಿದಲ್ಲಿ ಅಕ್ಕಿ ಕೊಡ್ತೀವಿ, ತೊಗೊಂಡು ಹೋಗ್ರಿ ಅಂತ ಹೇಳಿದ್ವಿ. 22 ರೂಪಾಯಿ 28. ಆಮೇಲೆ ಚೇಂಜ್ ಮಾಡಿದ್ವಿ. 22 ಮಾಡಿ ತಿರುಗಿ 1 ವರ್ಷ ಆಯ್ತು. ಈಗ 22 ಆರ್ಡರ್ ಕೊಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡ್ಯಾರ. ಕೊಡೋಕ್ಕೆ ದುಡ್ಡಿಲ್ಲ ಅವ್ರಿಗೆ. FCI ಕೊಡೋಕ್ಕೆ ದುಡ್ಡು ಕೊಡಿಸಿದೆ ಅವ್ರಿಗೆ. FCIಗೆ ದುಡ್ಡು ಕೊಟ್ಟು ಹೋಗ್ಬೇಕು ಅವರು. ಈ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಹಣಕಾಸಿನ ಸ್ಥಿತಿಯನ್ನು ಮ್ಯಾನೇಜ್ಮೆಂಟ್